ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ಉತ್ತರಾಷಾಢ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ, ಉತ್ತಮವಾದ ದಿವಸವಾಗಿದೆ. ಈ ದಿವಸ ಗುರುವಾರ ಶ್ರೇಷ್ಠವಾರ ಮತ್ತು ದ್ವಿತೀಯ ತಿಥಿ ಅದನ್ನು ಭದ್ರಾ ತಿಥಿ ಅಂತ ಕರೀತಾರೆ. ಹೀಗಾಗಿ ಭದ್ರ ಅಂದರೆ ಮಂಗಳ ತಿಥಿ ಅಂತ. ಮತ್ತು ಉತ್ತರಾಷಾಢ ನಕ್ಷತ್ರವೂ ಬಹಳ ಶ್ರೇಷ್ಠವಾದದ್ದು, ಯೋಗ್ಯ ನಕ್ಷತ್ರ, ಗ್ರಾಹ್ಯ ನಕ್ಷತ್ರ ಅಂತ ಕರೀತಾರೆ ಅದನ್ನು. ಹೀಗಾಗಿ ಈ ದಿನ ಹೇಗಿದೆಯಪ್ಪ ಅಂದರೆ ಉತ್ತಮವಾಗಿದೆ. ಇಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು, ಯಾವುದಾದ್ರೂ ಸಂಸ್ಕಾರಾದಿ ಕಾರ್ಯಗಳು ಆಗಬಹುದು, ಅಥವಾ ಇನ್ಯಾವುದೇ ಮನಸ್ಸಿಗೆ ಶುಭ ಅನ್ನಿಸ್ತಕ್ಕಂಥ ಯಾವ ಕಾರ್ಯವನ್ನು ತಾವು ಮಾಡಬಹುದು. ಕೇವಲ ಸಂಸ್ಕಾರಗಳು ಅಂತಲ್ಲ, ಉತ್ತಮವಾದ ದಾನ ಮಾಡ್ತಕ್ಕಂಥದ್ದಾಗಬಹುದು, ಒಳ್ಳೆಯ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದಾಗಬಹುದು, ಅಥವಾ ಕೇಳ್ತಕ್ಕಂಥದ್ದಾಗಬಹುದು, ಭಗವತ್ ಕೈಂಕರ್ಯಗಳಾಗಬಹುದು, ಅಥವಾ ಇನ್ಯಾರಿಗೂ ಒಂದು ಸಹಕಾರ ಮಾಡ್ತಕ್ಕಂಥದ್ದಾಗಬಹುದು. ಎಲ್ಲವೂ ಶುಭ ಕಾರ್ಯ ಅಂತಂದರೆ ಸಮಾಜಕ್ಕೆ ಒಳಿತಾಗ್ತಕ್ಕಂಥದ್ದು, ಮನಸ್ಸಿಗೂ ಒಳಿತಾಗ್ತಕ್ಕಂಥದ್ದು. ಇದನ್ನು ಶುಭ ಕಾರ್ಯ ಅಂತ ಕರೀತಾರೆ. ಹೀಗಾಗಿ ಇಂಥ ಯಾವುದೇ ಕಾರ್ಯಗಳನ್ನು ಈ ದಿವಸ ಮಾಡಿದರೆ ಶ್ರೇಷ್ಠ ಫಲವನ್ನು ಪಡಿತೀರ. ಇನ್ನು ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರುವಿನ ಪ್ರಾರ್ಥನೆ, ಗುರು ಸ್ಮರಣೆ. ಗುರು ನಮ್ಮ ದೇವತೆಗಳಾದರೂ ನಮಗೆ ಈ ಗ್ರಹಗಳಿಂದ ಸ್ವಲ್ಪ ಪ್ರಾರಬ್ಧವನ್ನು, ಅಂದರೆ ಪ್ರಾಚೀನ ಕರ್ಮ ಯಾವುದಿದೆ ಅದರಲ್ಲಿ ಒಳಿತು ಕೆಡುಕು ಎರಡನ್ನೂ ಕೊಡ್ತಾರಂತೆ. ಆದರೆ ಗುರುಗಳು ಹಾಗಲ್ಲ, ಕೇವಲ ಒಳಿತನ್ನೇ. ಯಾರು ಆರ್ತರಾಗಿ ಬರ್ತಾರೋ, ಯಾರು ಭಕ್ತಿಯಿಂದ ದೀನರಾಗಿ ಬರ್ತಾರೆ, ಸಹಜವಾಗಿ ನಾವು ಹಾಗೆ ತಾನೇ ಹೋಗೋದು. ಗುರುಮಂದಿರಕ್ಕೆ ಹೋದರೆ ಯಾವುದೋ ಒಂದು ಸಂಕಲ್ಪ, ಯಾವುದೋ ಒಂದು ಸಮಸ್ಯೆಗಳು ಮನುಷ್ಯನನ್ನು ಕಾಡುತ್ತೆ. ಅದರಿಂದ ಹೊರಗೆ ಬರಬೇಕು. ಅವನು ತುಡಿತಾ ಇರುತ್ತೆ, ಅದರಿಂದ ಹೊರಗೆ ಬರೋದು ಹೇಗಪ್ಪ, ಯಾರು ಇದಕ್ಕೆ ಮಾರ್ಗದರ್ಶಕರು, ಆ ದೃಷ್ಟಿಯಲ್ಲಿ ಗುರು ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು. ಹೀಗಾಗಿ ಗುರುವಿಗೆ ಬೇರೆ ದಾರಿ ಇಲ್ಲ. ಇವನಿಗೆ ಕೆಡುಕಾಗಲಿ ಕೆಟ್ಟದ್ದಾಗಲಿ ಈ ಥರದ ಆಲೋಚನೆಗಳೇ ಇಲ್ಲ. ಅದಕ್ಕೆ ಹೇಳ್ತಾರೆ ಸದ್ಯ ಸಾಧು ಸಮಾಗಮ ಅಂತ. ಆ ಪುಣ್ಯ ಫಲ ಅಂತಕ್ಕಂಥದ್ದು ಸಾಧು ಸಂಗಮರು ಅಥವಾ ಇಂಥ ಸದ್ಗುರುಗಳ ದರ್ಶನವಾಗಿಬಿಟ್ರೆ ಬಹಳ ಬೇಗ ಶೀಘ್ರದಲ್ಲಿ ಫಲ ಸಿಗುತ್ತೆ ಅಂತ. ಹೀಗಾಗಿ ಅಂಥ ಗುರುವಿನ ಸನ್ನಿಧಾನಕ್ಕೆ ಹೋದರೆ ಗುರುವು ಪಾಪ ಅಂದರೆ ದುಃಖವನ್ನು ಕೊಡದೆ ಕೇವಲ ಸಂತೋಷವನ್ನು, ಸಮಾಧಾನವನ್ನು, ಯಾವುದು ಒಳಿತೋ ಆ ಅನುಗ್ರಹವನ್ನು ಮಾಡ್ತಾರೆ ಅಂತ. ಹಾಗಾಗಿ ಗುರುವಿಗೆ ಮಹಿಮೆ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದ ಯಾವ ಕಾರಣಕ್ಕೆ ಅಂದರೆ ಅದಕ್ಕೆ. ಹೀಗಾಗಿ ಗುರು ಸನ್ನಿಧಾನಕ್ಕೂ ಹೋಗಿ ಬನ್ನಿ. ಗುರು ಸ್ಮರಣೆ, ಗುರುವಿನ ಸೇವೆ ಇದನ್ನು ಮಾಡೋದರಿಂದ ಗುರುಕೃಪೆ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.